ಈ ಆಹಾರ ಪದಾರ್ಥಗಳನ್ನು ಅಪ್ಪಿತಪ್ಪಿ ಸೇವಿಸಬೇಡಿ. ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತದೆ. ಹೆಚ್ಚಾಗಿ ಕರಿದ ಆಹಾರಗಳನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯವು ಹೆಚ್ಚಿಸುತ್ತದೆ. ಆಹಾರದಲ್ಲಿ ಅದು ಎಷ್ಟೇ ರುಚಿಯಾಗಿರಲಿ, ದೀರ್ಘಾವಧಿಯಲ್ಲಿ ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಆದರೆ ಜಂಕ್ ಫುಡ್ನಲ್ಲಿ ಕೆಟ್ಟ ಪರಿಣಾಮ ಕ್ಯಾನ್ಸರ್ ಆಗಿರಬಹುದು. ಕೆಲವು ಆಹಾರಗಳಿವೆ. ಎಲ್ಲಕ್ಕಿಂತ ಕೆಟ್ಟ ಆಹಾರ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಅದು ಯಾವಾಗ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ವಸ್ತುಗಳು ಮತ್ತು ನಾವು ಇವುಗಳನ್ನು ಪ್ರತಿದಿನ ಸೇವಿಸುತ್ತೇವೆ. ಮೈದಾ ಹಿಟ್ಟು ಹಾಗೂ ಗೋಧಿ ಹಿಟ್ಟು ದೇಹಕ್ಕೆ ಎಷ್ಟು ಒಳ್ಳೆಯದೋ, ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟೇ ಕೆಟ್ಟದ್ದು. ಹಿಟ್ಟಿನಿಂದ ತಯಾರಿಸುವ ಪ್ರಕ್ರಿಯೆಯಲ್ಲಿ ಅನೇಕ ಕಾರ್ಸನೋಜಿಕ್ ಅಂಶವು ಹೊರಬರುತ್ತದೆ. ಅದಲ್ಲದೆ ಮೈದಾ ಹಿಟ್ಟಿಗೆ ಬಿಳಿ ಬಣ್ಣವನ್ನು ನೀಡಲು ಕ್ಲೋರಿನ್ ಅನಿಲವನ್ನು ಬಳಸಲಾಗುತ್ತದೆ. ಇದು ತುಂಬ ಅಪಾಯಕಾರಿ ಕ್ಯಾನ್ಸರ್ ಅಂಶವಾಗಿದೆ. ಮಧುಮೇಹ ರೋಗಿಗಳಿಗೆ ಈ ಮೈದಾ ಹಿಟ್ಟು ಇನ್ನಷ್ಟು ಅಪಾಯಕಾರಿ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪ್ಯಾಕೆಟ್ ಆಲೂಗೆಡ್ಡೆ ಚಿಪ್ಸ್. ಹೊರಗಡೆ ಸಿಗುವ ಆಲೂಗೆಡ್ಡೆ ಚಿಪ್ಸ್ನಲ್ಲಿ ಹೆಚ್ಚು ಉಪ್ಪು ಮತ್ತು ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರುತ್ತದೆ. ಇದು ಆರೋಗ್ಯಕ್ಕೆ ಕೆಟ್ಟದಾಗಿದೆ. ಅಲ್ಲದೆ ಚಿಪ್ಸ್ ಅಕ್ರಿಲಮೈಡ್ ಎಂಬ ಅಂಶವನ್ನು ಹೊಂದಿರುತ್ತದೆ. ಇದು ಸ್ವತಃ ಕಾರ್ಸಿನೋಜೆನಿಕ್ ರಾಸಾಯನಿಕವೆಂದು, ಅಂದರೆ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಮಾಡುವ ರಾಸಾಯನಿಕ ಎಂದು ಹೇಳಲಾಗುತ್ತದೆ. ಈ ರಾಸಾಯನಿಕವನ್ನು ಹೆಚ್ಚಿನ ಜ್ವಾಲೆಯಲ್ಲಿ ಬೇಯಿಸಿದ ಯಾವುದೇ ಆಹಾರದಲ್ಲಿ ಉತ್ಪತ್ತಿಯಾಗಬಹುದು. ಚಿಪ್ಸ್ ಸಹ ಈ ವರ್ಗದಲ್ಲಿದೆ. ಸಿಗರೇಟ್ನಲ್ಲಿ ಅಕ್ರಿಲಮೈಡ್ ಕಂಡುಬರುತ್ತದೆ. ಇದರಿಂದ ಚಿಪ್ಸ್ ತಿನ್ನಲು ಎಷ್ಟು ಅಪಾಯಕಾರಿ ಎಂದು ನೀವು ತಿಳಿಯಬಹುದು. ಕೂಲ್ ಡ್ರಿಂಕ್. ತಂಪು ಪಾನೀಯಗಳು ಸಕ್ಕರೆಯಿಂದ ತುಂಬಿರುವುದು. ಇದು ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗಿದೆ. ಸಕ್ಕರೆ ಅಲ್ಲದೇ ಇದ್ದರೂ ಇದು ಸಹ ನಿಮ್ಮ ದೇಹಕ್ಕೆ ಸಾಕಷ್ಟು ಕೆಟ್ಟದಾಗಿದೆ. ಇದು ಕೃತಕ ಕ್ಯಾರಮೆಲ್ ಬಣ್ಣವನ್ನು ಹೊಂದಿರುತ್ತದೆ. ಮೈಕ್ರೋವೇವ್ ಪಾಪ್ಕಾರ್ನ್ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಮೈಕ್ರೋವೇವ್ನ ಪಾಪ್ಕಾರ್ನ್ ಸೇವಿಸುವುದರಿಂದ ಇದು ಕಾರ್ಬೋರೈನೋಯಿಕ್ ಆಮ್ಲವನ್ನು ಸೃಷ್ಟಿಸುತ್ತದೆ. ಇದು ಮೆದೊಜೆನಿಕ್ ಗ್ರಂಥಿ, ಮೂತ್ರಪಿಂಡ, ಗಾಳಿಗುಳ್ಳೆ, ಯಕೃತ್ತು ಹಾಗೂ ವೃಷಣ ಕ್ಯಾನ್ಸರ್ಗೆ ಕಾರಣವಾಗುವ ಒಂದು ರೀತಿಯ ಸಂಶ್ಲೇಷಣೆ ರಾಸಾಯನಿಕವಾಗಿದೆ. ಸೋಡಾ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಎಂದು ವರ್ಷಗಳಿಂದ ಹೇಳಲಾಗಿದೆ. ಸಕ್ಕರೆ ಕೃತಕ ರಾಸಾಯನಿಕ ಬಣ್ಣಗಳಿಂದಾಗಿ ಇದು ಕ್ಯಾನ್ಸರ್ ಅಪಾಯವನ್ನು ನೀಡಬಹುದು. ನೀವು ಕೆಫೀನ್ ಕುಡಿಯಲು ಬಯಸಿದರೆ ನೂನಕ್ಕಿಂತ ಲಘು ಸಕ್ಕರೆ ಚಹಾ ಅಥವಾ ಕಾಫಿಯನ್ನು ತೆಗೆದುಕೊಳ್ಳುವುದು ಉತ್ತಮ ಆಯ್ಕೆಯಾಗಿದೆ. ಹುರಿದ ಆಹಾರ ಪದಾರ್ಥಗಳು ಅತಿಯಾಗಿ ಸೇವನೆಯು ದೇಹದಲ್ಲಿ ಕ್ಯಾನ್ಸರ್ ಕೋಶದ ಅಸ್ತಿತ್ವತೆಗೆ ಕಾರಣವಾಗಬಹುದು. ಆಲೂಗೆಡ್ಡೆ ಅಥವಾ ಮಾಂಸದಂತಹ ಆಹಾರವನ್ನು ಹೆಚ್ಚಿನ ತಾಪಮಾನದಲ್ಲಿ ಹುರಿದಾಗ ಅಕ್ರಿಲಮೈಡ್ ಎಂಬ ಸಂಯುಕ್ತ ರೂಪುಗೊಳ್ಳುತ್ತದೆ. ಇದರ ಜೊತೆಯಲ್ಲಿ ಹುರಿದ ಆಹಾರಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯೊಂದಿಗೆ ಸಂಬಂಧಿಸಿದ ದೇಹದಲ್ಲಿ ಒತ್ತಡ ಮತ್ತು ಉರಿಯೂತವನ್ನು ಹೆಚ್ಚಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.